Hello, good morning to my dear students. So ಇವತ್ತಿನ ರೀಡ್ ಎನ್ ಸಿ ಆರ್ ಟಿ ಅಲಾಂಗ್ ವಿತ್ ಮೀ ಚಾಪ್ಟರಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಇದರಿಂದ ನಿಮಗೆ 11 ಮಾರ್ಕ್ಸ್ ಬರ್ತದೆ. 3 ಮಾರ್ಕ್ಸ್ 3 ಕ್ವಶನ್ ಮತ್ತು 1 ಮಾರ್ಕ್ಸ್ 2 ಕ್ವಶನ್. 1 ಮಾರ್ಕ್ಸ್ 2 ಕ್ವಶನ್ ಗ್ರೂಪ್ 18 ಮಾತ್ರ ಬರೋದಕ್ಕೆ. ಆ ಗ್ರೂಪ್ 18 ಐ ವಿಲ್ ಮೇಕ್ ಇಟ್ ಅ ಸಪರೇಟ್ ವಿಡಿಯೋ ಫಾರ್ ದ್ಯಾಟ್. ಯಾಕಂದರೆ ಇದರಲ್ಲಿ ಮಿಕ್ಸ್ ಮಾಡೋದಿಲ್ಲ. ಯಾಕಂದರೆ ಇದು ದೊಡ್ಡ ಚಾಪ್ಟರ್ ಆಗಿರೋದಕ್ಕೆ ಗ್ರೂಪ್ 15, 16, 17 ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್. 18 ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದರೆ 1 ಮಾರ್ಕ್ಸ್ ಅದರಲ್ಲಿ 2 ಕ್ವಶನ್ ಬರ್ತಾ ಇರುವಂಥ ರೀಸನ್ಗೋಸ್ಕರ. ಫಸ್ಟು ಡಿಲೀಟೆಡ್ ಪೋರ್ಷನ್ ನೋಡ್ಕೊಂಡು ಬಂದುಬಿಡೋಣಂತೆ. ಡಿಲೀಟೆಡ್ ಪೋರ್ಷನ್ ಯಾವುದಂತ ನೋಡಿದೆ ನೋಡಿ, 7.4 ಅಂದರೆ ಯಾವುದೇ ಫಾಸ್ಫರಸ್ ಫಾರ್ಮ್ಗಳು ಇಲ್ಲ. ಇವಷ್ಟು ಕೂಡ ಡಿಲೀಟೆಡ್ ಪೋರ್ಷನ್. ಅಂದರೆ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಇಲ್ಲ, ಫಾಸ್ಫರಸ್ ಅಲೋಟ್ರೋಪಿಕ್ ಫಾರ್ಮ್ಸ್ ಇಲ್ಲ, ಫಾಸ್ಪೀನ್, ಫಾಸ್ಫರಸ್ ಸಲೈಡ್, ಆಕ್ಸೈಡ್ಸ್ ಆಫ್ ಫಾಸ್ಫರಸ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಗ್ರೂಪ್ 16 ಸಲ್ಫ್ಯೂರಿಕ್ ಆ್ಯಸಿಡ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ ಒಂದೇ ಇಲ್ಲ. ಅದನ್ನು ತೋರಿಸ್ತೀನಿ ಯಾವುದಂತೇಳಿ. ಗ್ರೂಪ್ 17 ಮತ್ತು 18 ಯಾವುದೂ ಕೂಡ ಡಿಲೀಟ್ ಆಗಿಲ್ಲ. ದಿಸ್ ಈಸ್ ಡಿಲೀಟೆಡ್ ಪೋರ್ಷನ್ ಫ್ರಾಮ್ ಪಿ ಬ್ಲಾಕ್ ಎಲಿಮೆಂಟ್. ನೌ ಇನ್ ದ ಕೇಸ್ ಆಫ್ ದ ಪಿ ಬ್ಲಾಕ್ ಎಲಿಮೆಂಟ್, ಇದು ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ. ಈಗ ಫಸ್ಟ್ ಪಾರ್ಟಲ್ಲಿ 1 ಮಾರ್ಕ್ಸ್ಗೆ ಕ್ವಶನ್ ಅಂತ ಕೇಳೋ ಅಂಥದ್ದು ಯಾವುದೇ ರೀತಿ ಚಾನ್ಸಸ್ಗಳು ಇಲ್ಲ. ಹಾಗೆ ಒಂದು ಸಲ ಓದಿಟ್ಕೊಳ್ಳಿ ಅಷ್ಟೇ. ಗ್ರೂಪ್ 15 ಅಂತ ಬಂದಾಗ ಜನರಲಿ ಅಕರೆನ್ಸಿಂದ ಯಾವುದೇ ರೀತಿ ಕ್ವಶನನ್ನು ಕೇಳೋದಿಲ್ಲ. ಬಟ್ ಫಾರ್ ನೀಟ್ ಪಾಯಿಂಟ್ ಆಫ್ ವ್ಯೂ ಆರ್ JEE ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದರೆ, in this particular case, this part is important. ಅಂದರೆ ಈ NaNO3 is called as child saltpeter and potassium nitrate is called as Indian saltpeter. This type of important points are there. Remember that. ಇದನ್ನು ನೆನ್ಪಿಟ್ಕೊಳ್ಳಿ. ನೈಟ್ರೋಜನ್ ಮತ್ತು ಫಾಸ್ಫರಸ್ ನಾನ್ ಮೆಟಲ್, ಆರ್ಸೆನಿಕ್ ಆ್ಯಂಡ್ ಆಂಟಿಮೋನಿ ಇಸ್ ಮೆಟಲಾಯ್ಡ್ ಆ್ಯಂಡ್ ಬಿಸ್ಮತ್ ಇಸ್ ಅ ಟಿಪಿಕಲ್ ಮೆಟಲ್. ದೆನ್ ಇಲ್ಲಿ ಕ್ಲೋರೋಪಟೈಟ್ ಫ್ಯಾಮಿಲಿ ಅಂತ ಇದೆ. ಇದನ್ನು ಬೋರ್ಡ್ ಎಕ್ಸಾಮಿಗೆ ಕೇಳುವಂಥ ಚಾನ್ಸಸ್ ಇಲ್ಲ. ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಇದನ್ನು ಓದಬೇಕಾಗ್ತದೆ. ಆ್ಯಂಡ್ ಈ ಪಾರ್ಟಲ್ಲಿ ಏನು ಕೊಟ್ಟಿದ್ದಾರೆ, ಈ ಒಂದಷ್ಟು ಟೇಬಲಲ್ಲಿ ಯಾವುದೇ ಒಂದು ವ್ಯಾಲ್ಯೂವನ್ನು ಕೂಡ ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬೋರ್ಡ್ ಎಕ್ಸಾಮಿಗೆ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ಯಾವುದೇ ವ್ಯಾಲ್ಯೂವನ್ನು ಕೂಡ ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದೆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಗೊತ್ತಿದ್ದೇ ಇದೆ, NS2 NP3. ಅಟಾಮಿಕ್ ಆ್ಯಂಡ್ ಅಯಾನಿಕ್ ರೇಡಿಯಾದಲ್ಲಿ ಒಂದು ಪಾಯಿಂಟ್ ಅಂತಂದರೆ ಇಲ್ಲಿ ಕನ್ಸಿಡರೇಬಲ್ ಇನ್ಕ್ರೀಸ್ ಇನ್ ದ ಕೋವಾಲೆಂಟ್ ರೇಡಿಯಸ್ ಫ್ರಮ್ ನೈಟ್ರೋಜನ್ ಟು ಫಾಸ್ಫರಸ್ ಅಂತ ಇದೆ. ದೆನ್ ಆರ್ಸೆನಿಕ್ ಟು ಬಿಸ್ಮತ್ ಓನ್ಲಿ ಸ್ಮಾಲ್ ಇನ್ಕ್ರೀಸ್ ಇನ್ ದ ಕೋವಾಲೆಂಟ್ ರೇಡಿಯಸ್ ಅಂತ ಇದೆ. ದ ರೀಸನ್ ಅಂತ ಕೇಳಿದರೆ ಪ್ರೆಸೆನ್ಸ್ ಆಫ್ ಕಂಪ್ಲೀಟ್ಲಿ ಫಿಲ್ಡ್ D ಆ್ಯಂಡ್ F ಆರ್ಬಿಟಲ್ಸ್ ಫಾರ್ ಹೆವಿಯರ್ ಮೆಂಬರ್ಸ್ ಅಂತ ಬರೀಬೇಕಾಗ್ತದೆ. ಇಂಪಾರ್ಟೆಂಟ್ ಪಾಯಿಂಟ್. ಅಯೋನೈಸೇಷನ್ ಎನರ್ಜಿ, ವಿ ನೋ ದಟ್ ಅಯೋನೈಸೇಷನ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂತೇಳಿ. Because of the extra stable half filled p orbital electronic configuration of smaller size, ionization enthalpy of group 15 elements are much higher than that of the group 14 elements. ಈ ಕ್ವಶನ್ ಕೇಳ್ಬೋದು 1 ಮಾರ್ಕ್ಸ್ಗೆ. ಗ್ರೂಪ್ 15 ಎಲಿಮೆಂಟ್ 3 ಮಾರ್ಕ್ ಕ್ವಶನಲ್ಲೂ ಕೂಡ 1+1 ಅಂತ ಕೇಳುವಂಥ ಚಾನ್ಸ್ ಇರ್ತದೆ. 3+2+1 ಅಂತೇಳಿ, 1+1+1 ಅಂತೇಳಿ. ಅದಕ್ಕೆ ನೆನ್ಪಿಟ್ಕೊಳ್ಳಿ. ಗ್ರೂಪ್ 15 ಎಲಿಮೆಂಟ್ ಮಚ್ ಗ್ರೇಟರ್ ದ್ಯಾನ್ ದ ಗ್ರೂಪ್ 14 ಎಲಿಮೆಂಟ್ಸ್ ವೈ ಅಂತ ಕೇಳ್ಬೋದು. ಸಕ್ಸೆಸಿವ್ ಅಯೋನೈಸೇಷನ್ ಎಂಥಾಲ್ಪಿ ಆರ್ಡರ್ ನೋಡಿ, ಡೆಲ್ಟಾ H3 ಈಸ್ ಮೋರ್ ದ್ಯಾನ್ 2 ಮೋರ್ ದ್ಯಾನ್ 1 ಅಂತೇಳಿ. ಎಲೆಕ್ಟ್ರೋನೆಗೆಟಿವಿಟಿಯಲ್ಲಿ ನಥಿಂಗ್ ಈಸ್ ಇಂಪಾರ್ಟೆಂಟ್. ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳೋದು ಅಂತಂದರೆ ಆಲ್ ದೀಸ್ ಆರ್ ಪಾಲಿಅಟಾಮಿಕ್. ಡೈನೈಟ್ರೋಜನ್ ಇಸ್ ಡೈಅಟಾಮಿಕ್ ಗ್ಯಾಸ್, ಉಳಿದಿದ್ದೆಲ್ಲ ಪಾಲಿಅಟಾಮಿಕ್. ಮೆಟಾಲಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ನೈಟ್ರೋಜನ್ ಫಾಸ್ಫರಸ್ ಆರ್ ನಾನ್ ಮೆಟಲ್, ಆರ್ಸೆನಿಕ್ ಆಂಟಿಮನಿ ಆಲ್ರೆಡಿ ಐ ಟೋಲ್ಡ್, ಬಿಸ್ಮತ್ ಇಸ್ ಅ ಮೆಟಲ್. ವೈ ಅಂತ ಕೇಳಿದರೆ ಡಿಕ್ರೀಸ್ ಇನ್ ದ ಅಯೋನೈಸೇಷನ್ ಎಂಥಾಲ್ಪಿ ಆ್ಯಂಡ್ ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಅಂತ ನೆನ್ಪಿಟ್ಕೋಬೇಕಾಗ್ತದೆ. ದೆನ್ ಒಂದು ರಾಂಗ್ ಪಾಯಿಂಟನ್ನು ಇಲ್ಲಿ ಕೊಟ್ಟಿರೋದಂತಂದರೆ ಎಕ್ಸೆಪ್ಟ್ ನೈಟ್ರೋಜನ್ ಆಲ್ ಶೋಸ್ ಅಲೋಟ್ರೋಪಿ ಅಂತ ಇದೆ. ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ನೈಟ್ರೋಜನ್ ಆಲ್ಸೋ ಕ್ಯಾನ್ ಶೋ ಅಲೋಟ್ರೋಪಿ, ಓನ್ಲಿ ಬಿಸ್ಮತ್ ಕೆನಾಟ್ ಶೋ ಅಲೋಟ್ರೋಪಿ. ಆ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಬಟ್ ದೇ ಹ್ಯಾವ್ ಗಿವನ್ ಲೈಕ್ ದಿಸ್ ಆ್ಯಂಡ್ ಕ್ವಶನ್ ಆಲ್ಸೋ ವಿಲ್ ನಾಟ್ ಬಿ ಆಸ್ಕ್ಡ್ ಆನ್ ದಿಸ್ ಪಾರ್ಟ್. ಯಾಕಂದರೆ ಡೈಲೆಮಾಗ ರೀತಿ ಇರೋದಕ್ಕೆ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಇಲ್ಲ. ಆ್ಯಂಡ್ ಜನರಲಿ ಗ್ರೂಪ್ 15 ನಮಗೆ ಪ್ರಿಪರೇಷನ್ ಆಫ್ ಅಮೋನಿಯಾ ಆ್ಯಂಡ್ ಪ್ರಿಪರೇಷನ್ ಆಫ್ HNO3 ಎರಡರೊಳಗೆ ಒಂದನ್ನು ಕೇಳೋದಕ್ಕೆ, ಉಳಿದಿರೋದನ್ನು ನೀವು ಓದೇ ಇದ್ದರೂ ಕೂಡ ನಡೀತದೆ. ಬಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ 1 ಮಾರ್ಕ್ಸ್ ಕ್ವಶನ್ ಒನ್ ಮಾರ್ಕ್ಸ್ ಯಾವುದು ಒಂದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಕೇಳಿದರೆ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ಪೂರ್ತಿ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಆಕ್ಸಿಡೇಷನ್ ಸ್ಟೇಟ್ ಆಗಿರ್ಬೋದು, ಅಥವಾ ಬಿಸ್ಮತ್ ಕ್ಯಾನ್ ಶೋ ಓನ್ಲಿ +5 ದಟ್ ಈಸ್ BiF5. +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್, +3 ಇನ್ಕ್ರೀಸಸ್ ಡೌನ್ ದ ಗ್ರೂಪ್, -3 ಡಿಕ್ರೀಸಸ್ ಡೌನ್ ದ ಗ್ರೂಪ್. ಇವೆಲ್ಲದೂ ಓದಿಟ್ಕೊಳ್ಳಿ. ಆ್ಯಂಡ್ ನೈಟ್ರೋಜನ್ ಇನ್ ಕೇಸ್ ಆಫ್ ದ +1 to +4 ಕ್ಯಾನ್ ಅಂಡರ್ಗೋ ಡಿಸ್ಪ್ರಪೋರ್ಷನ್ ರಿಯಾಕ್ಷನ್ ಅನ್ನೋದು ನೆನಪಿರಲಿ. ನೈಟ್ರೋಜನ್ ರಿಸ್ಟ್ರಿಕ್ಟೆಡ್ ಟು ಮ್ಯಾಕ್ಸಿಮಮ್ ಕೋವ್ಯಾಲೆನ್ಸಿ 4 ಡ್ಯೂ ಟು ಓನ್ಲಿ 4 ಆರ್ಬಿಟಲ್ಸ್, ಅಂದರೆ ಎಬ್ಸೆನ್ಸ್ ಆಫ್ D ಆರ್ಬಿಟಲ್ಸ್ ಇನ್ ದ ನೈಟ್ರೋಜನ್ ಬಾಂಡ್ ಅನ್ನೋದು ನೆನಪಿರಲಿ. ಆ್ಯಂಡ್ ಅದರ್ ಎಲಿಮೆಂಟ್ಸ್ ಕ್ಯಾನ್ ಎಕ್ಸ್ಪ್ಯಾಂಡ್ ಇಟ್ಸ್ ಕೋವ್ಯಾಲೆನ್ಸಿ ಅಪ್ ಟು 6 ಆಲ್ಸೋ ಅನ್ನೋದು ಕೂಡ ನೆನಪಿರಲಿ. ಆ್ಯಂಡ್ ಅನೋಮಲಸ್ ಪ್ರಾಪರ್ಟಿ, ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಕೇಳುವಂಥ ಚಾನ್ಸಸ್ ಇರ್ತದೆ. ವೆನ್ ದೇ ಡೋಂಟ್ ಆಸ್ಕ್ ದಿಸ್
HNO3 ಆ್ಯಂಡ್ NH3 ಪ್ರಿಪ್ರೇಷನ್. ಸೊ ಯಾವಾಗ ಅನಿಮಲ್ಸ್ ಪ್ರಾಪರ್ಟಿಯನ್ನು ಕೇಳಿದ್ದಿದೆ, ಲಾಸ್ಟ್ ಇಯರ್ ಕೂಡ ಇದನ್ನು ಕೇಳಿದ್ದಿದೆ. ಸೊ ಈ ಕೇಸ್ ಒಳಗೆ ಇಂಪಾರ್ಟೆಂಟ್ ಅಂದರೆ ನೈಟ್ರೋಜನ್ ಡಿಫರ್ಸ್ ಫ್ರಮ್ ರೆಸ್ಟ್ ಆಫ್ ದ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಡ್ಯೂ ಟು ಸ್ಮಾಲ್ ಸೈಜ್ ಆ್ಯಂಡ್ ಹೈ ಎಲೆಕ್ಟ್ರೋನೆಗೆಟಿವಿಟಿ, ಹೈ ಅಯನೈಸೇಷನ್ ಎನರ್ಜಿ ಆ್ಯಂಡ್ ನಾನ್ ಅವೈಲಬಿಲಿಟಿ ಡಿ ಆರ್ಬಿಟಲ್. ಇದೇನಿದೆ ಇದು ರೀಸನ್ಸ್ ಅಂತ ಆಗ್ತದೆ, ಗೊತ್ತಿರಲಿ ರೀಸನ್ಸ್ ಅಂತೇಳಿ. ಸೊ ಉಳಿದಿರೋದು ದ ಎಕ್ಸಾಂಪಲ್ಸ್ ಫಾರ್ ಅನಮಾಲಸ್ ಬಿಹೇವಿಯರ್. ಇಲ್ಲಿ ಒಂದು ಮಿಸ್ಟೇಕ್ನ ನೀವೇನು ಮಾಡ್ತೀರಿ ಅಂತಂದರೆ, ರೀಸನ್ಸ್ ಅಂತ ಕೇಳಿದಾಗ ಇವೆಲ್ಲ ಪಾಯಿಂಟ್ಸನ್ನು ಬರೀತೀರಿ. ಸೊ ಇದನ್ನು ಬಿಟ್ಬಿಟ್ಟು ಸೊ ಯು ವಿಲ್ ನಾಟ್ ಗೆಟ್ ದ ಮಾರ್ಕ್ಸ್. ಸೊ ನೆಕ್ಸ್ಟ್ ನೋಡಿ, ನೈಟ್ರೋಜನ್ ಹ್ಯಾಸ್ ಯುನಿಕ್ ಎಬಿಲಿಟಿ ಟು ಫಾರ್ಮ್ p ಮಲ್ಟಿಪಲ್ ಬಾಂಡ್ ವಿತ್ ಇಟ್ ಸೆಲ್ಫ್ ಆ್ಯಂಡ್ ವಿತ್ ಅದರ್ ಎಲಿಮೆಂಟ್ಸ್, ಇಂಪಾರ್ಟೆಂಟ್ ಡ್ಯೂ ಟು ಸ್ಮಾಲ್ ಸೈಜ್ ಆ್ಯಂಡ್ ಹೈ ಎಲೆಕ್ಟ್ರೋನೆಗೆಟಿವಿಟಿ. ಹೆವಿಯರ್ ಎಲಿಮೆಂಟ್ಸ್ ಆಫ್ ದಿ ಗ್ರೂಪ್ ಡು ನಾಟ್ ಫಾರ್ಮ್ p ಬಾಂಡ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಡಿ ಆರ್ಬಿಟಲ್. ಸೊ ಇಟ್ ಕ್ಯಾನ್ ಫಾರ್ಮ್ ಡಿ ಆರ್ಬಿಟಲ್. ಆ್ಯಂಡ್ ಇಲ್ಲಿ 1 ಮಾರ್ಕ್ಸ್ ಕ್ವಶನ್ ನೋಡಿ, ಅಟಾಮಿಕ್ ಆರ್ಬಿಟಲ್ಸ್ ಆರ್ ಸೋ ಲಾರ್ಜ್ ಆ್ಯಂಡ್ ಡಿಫ್ಯೂಸ್ ದಟ್ ದೇ ಕೆನಾಟ್ ಹ್ಯಾವ್ ಇಫೆಕ್ಟಿವ್ ಓವರ್ಲ್ಯಾಪಿಂಗ್ ಅನ್ನೋದು ಆನ್ಸರ್. ಈ ಕ್ವಶನ್ ಕೇಳ್ಬೋದು. ಹೆವಿಯರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ 15 ಡು ನಾಟ್ ಫಾರ್ಮ್ p ಬಾಂಡ್ಸ್ ವೈ ಅಂತೇಳಿ. ಸೊ ಲಾರ್ಜ್ ಆ್ಯಂಡ್ ಡಿಫ್ಯೂಸ್ಡ್ ಸೊ ದಟ್ ದೇ ಕೆನಾಟ್ ಹ್ಯಾವ್ ಓವರ್ಲ್ಯಾಪಿಂಗ್, ಇಫೆಕ್ಟಿವ್ ಓವರ್ಲ್ಯಾಪಿಂಗ್ ಅನ್ನೋದನ್ನು ಬರೀಬೇಕು. ಅಂದರೆ ಸೊ ಆ್ಯಸ್ ವಿ ಗೋ ಡೌನ್ ದ ಗ್ರೂಪ್, ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗೋದಕ್ಕೆ ಇಫೆಕ್ಟಿವ್ ಓವರ್ಲ್ಯಾಪಿಂಗ್ ಅಂತ ನಾವೇನು ಹೇಳ್ತೀವಿ, ಓವರ್ಲ್ಯಾಪಿಂಗ್ ಇಫೆಕ್ಟಿವ್ ಇರೋದಿಲ್ಲ. ಸೊ nitrogen exists as diatomic molecule with a triple bond between 2 atoms. Consequently, its bond energy is high ಅನ್ನೋದು ಕೂಡ ಇಂಪಾರ್ಟೆಂಟ್. So phosphorus, arsenic, antimony form single bonds Pp, As, Sb, while bismuth forms metallic bonds in elemental state. However, important point is this: Nn bond is weaker than single Pp bond because of high inter-electron repulsion of the non-bonding electrons owing to the small bond length ಅನ್ನೋದು ಇಂಪಾರ್ಟೆಂಟ್. ಈ ಪಾರ್ಟ್ ಅನ್ನು ನೆನಪಿಟ್ಕೊಳ್ಳಿ. ಆಸ್ ಅ ರಿಸಲ್ಟ್ catenation of tendency is weaker in the nitrogen ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ ಇದರಲ್ಲಿ ನೋಡಿದರೆ ಭಾಳಷ್ಟು ಪಾಯಿಂಟ್ಸ್ಗಳು ಇಂಪಾರ್ಟೆಂಟೇ ಇರ್ತದೆ. ಸೊ ಬಟ್ ಬೋರ್ಡ್ ಎಕ್ಸಾಮಿಗೆ ಇದರ ಬಗ್ಗೆ ತಲೆಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ CET, NEET ಆರ್ JEE ಎಕ್ಸಾಮಿಗೆ ಇದು ಕಂಪ್ಲೀಟಾಗಿ ಓದ್ಕೊಂಡ್ಬಿಡಿ ಕರೆಕ್ಟಾಗಿ ವಿದೌಟ್ ಲೀವಿಂಗ್ ಅ ಸೆಂಟೆನ್ಸ್. ಸೊ ಕೆಮಿಸ್ಟ್ರಿ ಆಫ್ ಲ್ಯಾಂಥನೈಡ್ ಈಸ್ ಎಬ್ಸೆನ್ಸ್ ಆಫ್ ದ ಡಿ ಆರ್ಬಿಟಲ್ಸ್ ಅಂತ ಇದೆ. ಸೊ p ಬಾಂಡ್ ಕೆನಾಟ್ ಫಾರ್ಮ್, ಸೊ ಬಟ್ ಫಾಸ್ಫರಸ್ ಕ್ಯಾನ್ ಫಾರ್ಮ್ d ಬಾಂಡ್ ಆ್ಯಂಡ್ d p ಬಾಂಡ್ಸ್. ರಿಯಾಕ್ಟಿವ್ ಟುವರ್ಡ್ಸ್ ಹೈಡ್ರೋಜನಲ್ಲಿ ವೆರಿ ಇಂಪಾರ್ಟೆಂಟ್. ಈ ಪೂರ್ತಿ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಇದೆ, ಈ ಪೂರ್ತಿ ಪ್ಯಾರಾ ಇಂಪಾರ್ಟೆಂಟ್ ಇದೆ, ಓದಿಟ್ಕೊಂಡಿರಿ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ಅಂತಂದರೆ ಸ್ಟೆಬಿಲಿಟಿ ಆಫ್ ದ ಹೈಡ್ರೈಡ್ ಡಿಕ್ರೀಸ್ ಫ್ರಮ್ NH3 to BiS3. ಸೊ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಆಫ್ ದ ಹೈಡ್ರೈಡ್ ಇನ್ಕ್ರೀಸಸ್. ಅಮೋನಿಯಾ is mild reducing while BiS3 is strong reducing. So basicity also decreases in the order C. ಇವೆಲ್ಲದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್, ರಿಮೆಂಬರ್ ದಟ್. ದೆನ್ ರಿಯಾಕ್ಟಿವ್ ಟುವರ್ಡ್ಸ್ ಆಕ್ಸಿಜನ್. ರಿಯಾಕ್ಟಿವ್ ಟುವರ್ಡ್ಸ್ ಆಕ್ಸಿಜನ್ ಅದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ, ಸೊ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಇನ್ ದ ಆಕ್ಸೈಡ್ಸ್ ಎಲಿಮೆಂಟ್ಸ್ ಆರ್ ಮೋರ್ ಆಸಿಡಿಕ್ ದ್ಯಾನ್ ದ ಲೋವರ್ ಆಕ್ಸಿಡೇಷನ್ ಸ್ಟೇಟ್. ಆಸಿಡಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. Reactive towards halogenದಲ್ಲಿ once again same. Nitrogen does not form pentahalide due to the non-availability of d orbitals is very important. Pentahalides are more covalent than trihalides is also very important. ಯಾಕಂದರೆ ಆಸ್ ವಿ ಡಿಸ್ಕಸ್ಡ್ ಹಿಯರ್ ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಕೋವಾಲೆಂಟ್ ನೇಚರ್ ಇನ್ಕ್ರೀಸ್ ಆಗ್ತದೆ. ಸೊ ಓನ್ಲಿ NF3 ಇಸ್ ನೋನ್ ಟು ಬಿ ಸ್ಟೇಬಲ್, ಟ್ರೈಹಲೈಡ್ಸ್ ಎಕ್ಸೆಪ್ಟ್ BiF3 ಪ್ರಿಡಾಮಿನೆಂಟ್ಲಿ ಕೋವಾಲೆಂಟ್ ಇನ್ ನೇಚರ್ ಅನ್ನೋದು ನೆನಪಿರಲಿ. ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು, ಇದನ್ನು ಯಾರಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಯಾರು 70 out of 70 ಅನ್ನು ಸ್ಕೋರ್ ಮಾಡಬೇಕು ಕಂಪಲ್ಸರಿ, ಇವನ್ನೆಲ್ಲ ಗೊತ್ತಿರಬೇಕು. ಯಾಕಂದರೆ ಈಗ 15 ಗ್ರೂಪಲ್ಲಿ ನೀವು 15 ಗ್ರೂಪ್ ಬಿಟ್ಟರೂ ಕೂಡ ನಿಮಗೆ 70 out of 70 ಬಿಕಾಸ್ ಆಫ್ ದ ಆಪ್ಷನ್ಸ್ ಯು ವಿಲ್ ಗೆಟ್. ಬಟ್ ಯಾವುದನ್ನು ನಾ ಬಿಡೋದಿಲ್ಲ ಅನ್ನೋರು, 105 ಮಾರ್ಕ್ಸಿಗೆ 105 ಬರೀತೀನಿ ಅನ್ನೋರು ಇವನ್ನೆಲ್ಲ ಕೂಡ ಓದಬೇಕಾಗ್ತದೆ. ಆ್ಯಂಡ್ ಇಷ್ಟು ನೀವು ಪರ್ಫೆಕ್ಟ್ ಇದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನಿಮ್ಮನ್ನು ಬೀಟ್ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಅದು ಪಾಯಿಂಟು ನಿಮಗೆ ಗೊತ್ತಿರಲಿ. ದೆನ್ ರಿಯಾಕ್ಟಿವ್ ಟುವರ್ಡ್ಸ್ ಮೆಟಲಲ್ಲಿ ಅಂಥ ಇಂಪಾರ್ಟೆಂಟ್ ಅಂತ ಏನಿಲ್ಲ. ಅದಾದಮೇಲೆ ಇಲ್ಲೊಂದಷ್ಟು ಪಾಯಿಂಟ್ಸ್ ಇದೆ, ಓದಿಟ್ಕೊಂಡಿರಿ. PS3 ಹ್ಯಾಸ್ ಲೋವರ್ ಬಾಯ್ಲಿಂಗ್ ಪಾಯಿಂಟ್ NH3 ಬಿಕಾಸ್ ಅಂತ ಕೇಳಿದೆ. ಸೊ ದಟ್ ಈಸ್ ಥ್ರೂ ಹೈಡ್ರೋಜನ್ ಬಾಂಡಿಂಗ್ ಅನ್ನೋದು ಇಂಪಾರ್ಟೆಂಟ್ ಪಾಯಿಂಟು. ಸೊ ವೈ ಪೆಂಟಾಹಲೈಡ್ಸ್ ಆರ್ ಮೋರ್ ಕೋವಾಲೆಂಟ್ ದೆನ್ ಟ್ರೈಹಲೈಡ್ಸ್ ಅಂತ ಇದೆ. ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ಕೋವಾಲೆಂಟ್ ನೇಚರ್ ಇನ್ಕ್ರೀಸ್ ಆಗ್ತದೆ. ಸೊ BiS3 ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ ಅಂತ ಇದೆ ಬಿಕಾಸ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಇನ್ BiS3 ಇಸ್ ಲೆಸ್ ಅನ್ನೋದು ಆನ್ಸರ್. ದೆನ್ ಡೈನೈಟ್ರೋಜನ್ ಪ್ರಿಪ್ರೇಷನ್ದೊಳಗೆ ಇಂಪಾರ್ಟೆಂಟ್ ಅಂತಂದರೆ ಇದು ವೆರಿ ಪ್ಯೂರ್ ನೈಟ್ರೋಜನ್ ಪ್ರಿಪ್ರೇಷನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ರಿಮೆಂಬರ್. ಪ್ರಾಪರ್ಟೀಸ್ದಲ್ಲಿ ಅಂತ ಓದುವಂಥದ್ದೇನಿಲ್ಲ ಪ್ರಾಪರ್ಟೀಸ್ದಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ನಮ್ಮ ಕಾಂಪಿಟೇಟಿವ್ ಎಕ್ಸಾಮಿಗೆ ಇದು ಒಂದು ಇಂಪಾರ್ಟೆಂಟ್ ಆಗ್ತದೆ. ಆ್ಯಂಡ್ ಯೂಸಸ್ ದೇ ವಿಲ್ ನಾಟ್ ಆಸ್ಕ್ ಜನರಲಿ ಇನ್ ದ ಬೋರ್ಡ್ ಎಕ್ಸಾಮ್. ಯಾಕಂದರೆ ಯಾವುದು ಈ ಕಲರಲ್ಲಿ ಇರ್ತದೆ, ಈ ಯೆಲ್ಲೋ ಕಲರಲ್ಲಿ ಬಾರಲ್ಲಿ ಏನು ಇರ್ತದೆ, ಇವು ಯಾವುದೂ ಕೂಡ ಸಿಲೆಬಸ್ಸಿಗೆ ಇಲ್ಲ ಬೋರ್ಡ್ ಎಕ್ಸಾಮಿಗೆ ಹೇಳ್ತಾ ಇದ್ದೀನಿ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಕ್ಯಾಲ್ಸಿಯಂ ಸಯನಮೈಡ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಅ ಫರ್ಟಿಲೈಸರ್. ನಾವು ಅಮೋನಿಯಾ ಪ್ರಿಪ್ರೇಷನ್ ಅಂತ ನೋಡಿದಾಗ ಇದರಲ್ಲಿ ಯಾವುದೇ ರೀತಿ ಕ್ವಶನನ್ನು ಕೇಳೋಂಥ ಚಾನ್ಸಸ್ ಇಲ್ಲ. ಬಟ್ ಇಂಪಾರ್ಟೆಂಟ್ ಈಸ್ ದಿಸ್ ಒನ್, ರಿಮೆಂಬರ್, ಇಂಪಾರ್ಟೆಂಟ್ ಈಸ್ ದಿಸ್ ಒನ್. ಸೊ ಇದರೊಳಗೆ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ, N2+3 2 NH3. ಅದಾದಮೇಲೆ ಆಪ್ಟಿಮಮ್ ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಆಪ್ಟಿಮಮ್ ಕಂಡೀಷನ್ ಪ್ರೆಷರ್ ಆಫ್ 200 ಅಟ್ಮಾಸ್ಫಿಯರ್
So temperature of 700 Kelvin, use of catalyst such as iron oxide with small amounts of K2Al2O3 to increase the rate of attainment of equilibrium. Very very important. And flow chart ಅಂತ ಕೇಳಿದಾಗ ಈ ಫ್ಲೋ ಚಾರ್ಟನ್ನು ನಾವು ಹಾಕಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಇದ್ಯಾವುದು ಕೇಳುವಂಥ ಚಾನ್ಸಸ್ ಇಲ್ಲ. ಸೊ ಇದನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್, ಬೋರ್ಡ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಏನಿಲ್ಲ. ನೆಕ್ಸ್ಟ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್, ಈ ಪಾರ್ಟ್ ಏನಿದೆ ಇದು ಇದೆ, ಬಟ್ ದಿಸ್ ಪಾರ್ಟ್ ಇಸ್ ಡಿಲೀಟೆಡ್. ಈ ಪಾರ್ಟ್ ರಿಮೆಂಬರ್ ಡಿಲೀಟ್ ಆಗಿದೆ. ಈ ಸ್ಟ್ರಕ್ಚರ್ಸ್ ಇಲ್ಲ, ಬಟ್ ಈ ಪಾರ್ಟ್ ಇದೆ. ಆ್ಯಂಡ್ ಇದರೊಳಗೂ ಅಂಥ ಕ್ವಶನ್ ಕೇಳೋಂಥ ಚಾನ್ಸಸ್ ಇಲ್ಲ. ಬಟ್ ಇಂಪಾರ್ಟೆಂಟ್ ಅಂದರೆ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿದಾಗ N2O ಈಸ್ ನ್ಯೂಟ್ರಲ್ ಅನ್ನೋದು ನೆನಪಿರಲಿ, NO ಈಸ್ ಆಲ್ಸೋ ನ್ಯೂಟ್ರಲ್ ಅನ್ನೋದು ನೆನಪಿರಲಿ. ಸೊ N2O3, NO2, N2O4, N2O5 ಆ್ಯಸಿಡಿಕ್ ನೇಚರ್ ಡೌನ್ ದ ಗ್ರೂಪ್ ಇನ್ಕ್ರೀಸಸ್ ಅನ್ನೋದು ನೆನಪಿರಲಿ. ನೈಟ್ರಿಕ್ ಆ್ಯಸಿಡಲ್ಲಿ ಇಂಪಾರ್ಟೆಂಟ್ ಅಂದರೆ ನೈಟ್ರೋಜನ್ ಫಾರ್ಮ್ಸ್ ಆಕ್ಸೋ ಆಸಿಡ್ಸ್, ಇವಷ್ಟು ನೆನಪಿರಲಿ. H2N2O2, ಹೈಪೋನೈಟ್ರಸ್ ಆಸಿಡ್, ನೈಟ್ರಿಕ್ ಆಸಿಡ್, ನೈಟ್ರಸ್ ಆಸಿಡ್, ಲೈಕ್ ದಟ್. ಸೊ ಅದಾದಮೇಲೆ ಪ್ರಿಪರೇಷನ್ ಅಂತ ಬಂದಾಗ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್, ರೈಟ್. ರಿಯಾಕ್ಷನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4NH3 5O2, 4NO6H2O, 2NOO2 2NO2, 3NO2 H2O, 2HNO 3NO, ಲೈಕ್ ದಟ್. ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಪ್ರಿಪ್ರೇಷನ್ ಆದಮೇಲೆ ಇಂಪಾರ್ಟೆಂಟ್ ಅಂದರೆ ಈ ಒಂದಷ್ಟು ರಿಯಾಕ್ಷನ್ಸ್ದೊಳಗೆ ಇವೆರಡು ಪಾಯಿಂಟ್ ಭಾಳ ಇಂಪಾರ್ಟೆಂಟು. ಸೊ ವಿತ್ ಡೈಲ್ಯೂಟ್ HNO3, ಕಾನ್ಸಂಟ್ರೇಟ್ HNO3, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಬರ್ತಾ ಇದೆ ನೋಡ್ಬೋದು. ಇಲ್ಲಿ NO ಬರ್ತದೆ, ಇಲ್ಲಿ NO2 ಬರ್ತದೆ. ಜಿಂಕ್ ವಿತ್ HNO3 ಇಲ್ಲಿ N2O ಬರ್ತದೆ, ಆ್ಯಂಡ್ ಜಿಂಕ್ ವಿತ್ HNO3 ಇಲ್ಲಿ NO2 ಬರ್ತದೆ. ಇಂಪಾರ್ಟೆಂಟ್. ಸೊ ಇದರಲ್ಲಿ ಕಾಪರ್ ವಿತ್ ಡೈಲ್ಯೂಟ್ HNO3, ಕಾಪರ್ ವಿತ್ ಕಾನ್ಸಂಟ್ರೇಟ್ HNO3, ಸೊ ಜಿಂಕ್ ವಿತ್ ಡೈಲ್ಯೂಟ್ HNO3, ಜಿಂಕ್ ವಿತ್ ಕಾನ್ಸಂಟ್ರೇಟ್ HNO3 ಯಾವ ಪ್ರಾಡಕ್ಟ್ ಬರ್ತದೆ ಅನ್ನೋದು ನೆನಪಿರಲಿ. ಆ್ಯಂಡ್ ಕ್ರೋಮಿಯಮ್ ಆ್ಯಂಡ್ ಅಲ್ಯೂಮಿನಿಯಮ್ ಡು ನಾಟ್ ಡಿಸಾಲ್ವ್ ಇನ್ ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್ ಜಸ್ಟ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ಪ್ಯಾಸಿವ್ ಫಿಲ್ಮ್ ಆನ್ ದ ಆಕ್ಸೈಡ್ಸ್ ಆಫ್ ದ ಸರ್ಫೇಸ್ ಅಂತೇಳಿ ಗೊತ್ತಿರಲಿ. ಅದಾದಮೇಲೆ ನಾನ್ ಮೆಟಲ್ ಅಂತ ಬಂದಾಗ ಇವು 4 ರಿಯಾಕ್ಷನ್. ಸೊ ಇದರೊಳಗೆ ಪ್ರಾಡಕ್ಟ್ ಏನು ಬರ್ತದೆ ಅನ್ನೋದನ್ನು ನೋಡಿಟ್ಕೊಂಡಿರಿ. HiO3, CO2, H2SO4, H3PO4 ಅನ್ನೋದನ್ನು. ನೆಕ್ಸ್ಟು ಬ್ರೌನ್ ರಿಂಗ್ ಟೆಸ್ಟ್ ಅಂತ ಅಂದಾಗ ಇವೆರಡು ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಸೊ ಬೋರ್ಡ್ ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಭಾಳ ಕಡಿಮೆ. ನಾನು ಆಲ್ರೆಡಿ ಹೇಳಿರೋ ಹಾಗೆ HNO3 ಮತ್ತು NS ಪ್ರಿಪ್ರೇಷನನ್ನು ಕೇಳಿಬಿಡ್ತಾರೆ. ಸೊ ಇದನ್ನು ನೀವು ಬಿಟ್ಟರೂ ನಡೀತದೆ. ಬಟ್ ವೆನ್ ಇಟ್ ಕಮ್ಸ್ ಟು ಕಾಂಪಿಟೇಟಿವ್ ಎಕ್ಸಾಮ್ ಇದು ಇಂಪಾರ್ಟೆಂಟ್ ಇರೋದಕ್ಕೆ ಈ ರಿಯಾಕ್ಷನ್ ಏನಂತೇಳಿ ಗೊತ್ತಿರಲಿ, ಮತ್ತು ಇದು ಬ್ರೌನ್ ರಿಂಗ್ ಕಾಂಪ್ಲೆಕ್ಸ್ ಫಾರ್ಮುಲಾ ಏನಂತ ಗೊತ್ತಿರಲಿ. ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ Fe ಪ್ರೆಸೆಂಟ್ ಇನ್ +1 ಆಕ್ಸಿಡೇಷನ್ ಸ್ಟೇಟ್ ಅನ್ನೋದು ನೆನಪಿರಲಿ. ಇದನ್ನೇನು ಕೇಳೋದಿಲ್ಲ. ಫಾಸ್ಫರಸ್ಸಲ್ಲಿ ಕಂಪ್ಲೀಟಾಗಿ ಡಿಲೀಟ್ ಆಗಿರುವಂತಹ ಕಾನ್ಸೆಪ್ಟ್ ಇದು. ಕಂಪ್ಲೀಟ್ ಫಾಸ್ಫರಸ್ ಈಸ್ ಡಿಲೀಟೆಡ್. ಸೊ ಇವಷ್ಟು ಕೂಡ ಓದುವಂಥ ಅವಶ್ಯಕತೆ ಇಲ್ಲ. ಬಟ್ ನೀಟ್ ಎಕ್ಸಾಮ್, JEE ಎಕ್ಸಾಮ್ ಡಿಲೀಟ್ ಆಗಿಲ್ಲ, ನೀವು ಪ್ರಿಪೇರ್ ಮಾಡಲೇಬೇಕಾಗ್ತದೆ. ಇದಿಷ್ಟು ಗ್ರೂಪ್ 15ನಲ್ಲಿ ಇರೋವಂಥ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಗ್ರೂಪ್ 16 ಎಲಿಮೆಂಟ್ಸ್. ಗ್ರೂಪ್ 16 ಎಲಿಮೆಂಟ್ಸ್ ಆರ್ ಕಾಲ್ಡ್ ಆಸ್ ಚಾಲ್ಕೋಜನ್ ಅನ್ನೋದು ಗೊತ್ತಿರಲಿ, ಬಿಕಾಸ್ ಓವರ್ ಫಾರ್ಮಿಂಗ್ ಎಲಿಮೆಂಟ್ಸ್ ಅನ್ನೋದಕ್ಕೆ. ಸೊ ಅದಾದಮೇಲೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಆಕ್ಸಿಜನ್ದು ಅಕರೆನ್ಸ್ ಅಂತ ನೋಡಿದಾಗ, ಸೊ ಅಕರೆನ್ಸಲ್ಲಿ ಯಾವುದೇ ರೀತಿ ಕ್ವಶನ್ ಕೇಳುವಂಥ ಚಾನ್ಸಸ್ ಇಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಇವೆಲ್ಲ ಓರ್ಸ್ದು ಕಂಪೋಸಿಷನ್ ಏನಿದೆ ಅದನ್ನು ಓದಿಟ್ಕೊಂಡಿರಿ. ಸೊ ದೆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS to NP4 ಅನ್ನೋದು ಇಂಪಾರ್ಟೆಂಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೈಜ್ ಆಫ್ ದ ಆಕ್ಸಿಜನ್ ಆಟಮ್ ಹವೆವರ್ ಎಕ್ಸೆಪ್ಷನಲಿ ಸ್ಮಾಲ್ ಅನ್ನೋದು. ಅಯೋನೇಷನ್ ಎಂಥಾಲ್ಪಿ ಬಂದಾಗ ಅಂಥ ಇಂಪಾರ್ಟೆಂಟ್ ಅಂತ ಏನಿಲ್ಲ. ಎಲೆಕ್ಟ್ರಾನಿಕ್ ಎಂಥಾಲ್ಪಿ ಈಸ್ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಈ ಪಾಯಿಂಟನ್ನು ನೆನ್ಪಿಟ್ಕೋರಿ. ಕಾಂಪ್ಯಾಕ್ಟ್ ನೇಚರ್ ಆಫ್ ಆಕ್ಸಿಜನ್ ಆಟಮ್, ಇಟ್ ಹ್ಯಾಸ್ ಲೆಸ್ ನೆಗೆಟಿವ್ ಎಲೆಕ್ಟ್ರಾನಿಕ್ ಎಂಥಾಲ್ಪಿ ದ್ಯಾನ್ ಸಲ್ಫರ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಕಾಂಪ್ಯಾಕ್ಟ್ ಅಂತ ಬರೆದು ನಡೀತದೆ, ಇಲ್ಲ ಸೈಜ್ ಆಫ್ ದ ಆಕ್ಸಿಜನ್ ಈ ಸ್ಮಾಲ್ ಅಂತ ಬರೆದ್ರು ಕೂಡ ನಡೀತದೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್. Electronegativity is not that much important point. So next to physical properties, ಇಲ್ಲಿ ನೋಡಿ ಇಂಥ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ 1 ಮಾರ್ಕ್ಸಿಗೆ. ಗ್ರೂಪ್ 16 ಜನರಲಿ ಶೋ ಲೋವರ್ ವ್ಯಾಲ್ಯೂ ಆಫ್ ಫಸ್ಟ್ ಅಯೋನೇಷನ್ ಎಂಥಾಲ್ಪಿ ಕಂಪೇರ್ಡ್ ಟು ಗ್ರೂಪ್ 15 ಅಂತ ಕೇಳಿದಾಗ ಗ್ರೂಪ್ 15ದಲ್ಲಿ ಎಕ್ಸ್ಟ್ರಾ ಹಾಫ್ ಫೀಲ್ಡ್ p ಆರ್ಬಿಟಲ್ ಇರೋದಕ್ಕೆ ದಟ್ ಈಸ್ ಮೋರ್ ಸ್ಟೇಬಲ್ ಅನ್ನೋದನ್ನು ಬರೀಬೇಕಾಗ್ತದೆ. ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್ ಇನ್ನು ಯಾವುದು ಕೂಡ. ಅಂದರೆ ಪೊಲೋನಿಯಮ್ ಈಸ್ ಮೆಟಲ್, ಆಕ್ಸಿಜನ್ ಸಲ್ಫರ್ ಈಸ್ ನಾನ್ ಮೆಟಲ್, ಸೆಲೇನಿಯಮ್ ಟೆಲ್ಲೂರಿಯಮ್ ಈಸ್ ಮೆಟಲಾಯ್ಡ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಷ್ಟೇ. ನೆಕ್ಸ್ಟು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಆಕ್ಸಿಡೇಷನ್ ಸ್ಟೇಟನ್ನು ನೆನ್ಪಿಟ್ಕೊಳ್ಳಿ. ಸ್ಟೆಬಿಲಿಟಿ ಆಫ್ ದ -2 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಸೊ ಪೊಲೋನಿಯಮ್ ಹಾರ್ಡ್ಲಿ ಶೋಸ್ -2 ಅನ್ನೋದು. ಸಿನ್ಸ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆಕ್ಸಿಜನ್ ಇಸ್ ವೆರಿ ಹೈ, ಇಟ್ ಶೋಸ್ ಓನ್ಲಿ -2 ಆಕ್ಸಿಡೇಷನ್ ಸ್ಟೇಟ್ ಎಕ್ಸೆಪ್ಟ್ ಇನ್ ಕೇಸ್ ಆಫ್ ದಿ OF2 ಆ್ಯಂಡ್ O2F2 ಅನ್ನೋದು ನೆನಪಿರಲಿ.
ಅದರ್ ಎಲಿಮೆಂಟ್ಸ್ ಕ್ಯಾನ್ ಎಕ್ಸಿಬಿಟ್ +2 +4 +6 +4 +6 ಆರ್ ಮೋರ್ ಕಾಮನ್ ಅನ್ನೋದು ನೆನಪಿರಲಿ. ಸೊ ಆಕ್ಸಿಜನ್ ಅಂತ ಬಂದಾಗ -2 ಜೊತೆಗೆ +2 ಈಸ್ ಪಾಸಿಬಲ್ ಅಷ್ಟೇ. -+2 +4 +6 ಈಸ್ ನಾಟ್ ಪಾಸಿಬಲ್ ಫಾರ್ ಆಕ್ಸಿಜನ್. ಆ್ಯನಿಮಲ್ಸ್ ಪ್ರಾಪರ್ಟೀಸ್ ಆಫ್ ಆಕ್ಸಿಜನ್ ಬಂದಾಗ ರೀಸನ್ ನೋಡಿ, ರೀಸನ್ ಒನ್ಸ್ ಅಗೇನ್ ಸ್ಮಾಲ್ ಸೈಜ್ ಹೈ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ದ ರೀಸನ್. ಸೊ 2 ಪ್ಲಸ್ ಎಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಅನ್ನೋದು ನೆನಪಿರಲಿ. ಸೊ ಸ್ಮಾಲ್ ಸೈಜ್ ಹೈ ಎಲೆಕ್ಟ್ರೋನೆಗೆಟಿವಿಟಿ, ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಹೈಡ್ರೋಜನ್ ಬಾಂಡಿಂಗ್ ಇನ್ H2 ವಿಚ್ ಇಸ್ ನಾಟ್ ಪ್ರೆಸೆಂಟ್ ಇನ್ H2S ಅನ್ನೋದು ನೆನಪಿರಲಿ. ಎಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಆಕ್ಸಿಜನ್ ಲಿಮಿಟ್ಸ್ ಆಫ್ ಕೋವಾಲೆನ್ಸಿ ಟು 4 ಇನ್ ಪ್ರಾಕ್ಟೀಸ್ ರೇರ್ಲಿ ಎಕ್ಸೀಡ್ಸ್ 2 ಅನ್ನೋದು ನೆನಪಿರಲಿ. ಸೊ ಇನ್ ಕೇಸ್ ಆಫ್ ವ್ಯಾಲೆನ್ಸ್ ಶೆಲ್ ಕ್ಯಾನ್ ಬಿ ಎಕ್ಸ್ಪ್ಯಾಂಡೆಡ್ ಅಪ್ ಟು 6 ಆಲ್ಸೋ. ಹೈಡ್ರೋಜನ್ದಲ್ಲಿ ನೀವೇನು ಗ್ರೂಪ್ 15ದಲ್ಲಿ ಪ್ರಾಪರ್ಟೀಸನ್ನು ಕಲಿತೀರಿ, ಅದರಲ್ಲಿ ನೀವು ಪ್ರಾಪರ್ಟೀಸನ್ನು ಅರ್ಥ ಮಾಡ್ಕೊಂಡು ಬಿಟ್ರಿ ಅಂತಂದರೆ, ಸೊ ಗ್ರೂಪ್ 16ದಲ್ಲಿ ನಿಮಗೆ ಬಹಳ ಸಿಂಪಲ್ ಆಗಿಬಿಡ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಅಲ್ಲೂ ಕೂಡ ಎಸಿಡಿಕ್ ನೇಚರ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ಬೇಸಿಕ್ ನೇಚರ್ ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳಿದ್ವಿ. ಇದರಲ್ಲಿ ರಿವರ್ಸ್ ಹೇಳ್ತೀವಿ, ಎಸಿಡಿಕ್ ನೇಚರ್ ಇನ್ಕ್ರೀಸಸ್ ಫ್ರಮ್ H2O to H2T. Increase in acidic nature can be explained based on the increase in bond enthalpy of the dissociation enthalpy He bond down the group important. Owing to the decrease in the enthalpy for the dissociation of He bond length, thermal stability also decreases. All hydride except water possess reducing property and this character increases from H2S to H2T ಅನ್ನೋದು ನೆನಪಿರಲಿ. ರಿಯಾಕ್ಟಿವಿಟಿ ವಿತ್ ಆಕ್ಸಿಜನ್ದಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಓಝೋನ್ ಆ್ಯಂಡ್ ಸಲ್ಫರ್ ಡೈಆಕ್ಸೈಡ್ಸ್ ಆರ್ ಗ್ಯಾಸಸ್ ವೈಲ್ ಸೆಲೇನಿಯಂ ಡೈಆಕ್ಸೈಡ್ ಸಾಲಿಡ್ ಅನ್ನೋದು. ರೆಡ್ಯೂಸಿಂಗ್ ಪ್ರಾಪರ್ಟಿ ಆಫ್ ಡೈಆಕ್ಸೈಡ್ಸ್ ಡಿಕ್ರೀಸಸ್ ಫ್ರಮ್ SO2 to TeO2 ಅನ್ನೋದು ಇಂಪಾರ್ಟೆಂಟ್ ಆ್ಯಂಡ್ TeO2 ಈಸ್ ಆ್ಯನ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನೋದು ನೆನಪಿರಲಿ. ದೆನ್ ವಿತ್ ಹ್ಯಾಲೋಜನ್ಸ್ ಅಂತ ಅಂದರೆ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ EX6, EX4, EX2 is possible. So stability of the halogen decreases in the order. Fluorine is more stable than chlorine, bromine and iodine ಅನ್ನೋದು ನೆನಪಿರಲಿ. ಸೊ ಅಮಾಂಗ್ ಟೆಟ್ರಾಫ್ಲೋರೈಡ್ಸ್ ಅಂತ ಬಂದಾಗ SF4 is gas, SAF4 is solid, SAF4 is liquid and TF4 is solid. sp3 hybridization ಅನ್ನೋದು ನೆನಪಿರಲಿ. ಜಾಮೆಟ್ರಿ ಸೀಸಾ ಜಾಮೆಟ್ರಿ ಅನ್ನೋದು ನೆನಪಿರಲಿ. SF4 ವೆರಿ ಫೇಮಸ್ ಎಕ್ಸಾಂಪಲ್, SF4 ಸೀಸಾ ಜಾಮೆಟ್ರಿ ಅನ್ನೋದನ್ನು ನೀವು ಪರ್ಟಿಕ್ಯುಲರ್ ನೆನಪಿಟ್ಕೊಳ್ಳೇಬೇಕು. ನೆಕ್ಸ್ಟು ಇದೇನು ಓದೋಂಥ ಅವಶ್ಯಕತೆ ಇಲ್ಲ, ಬಟ್ ಓದಿಟ್ಕೊಂಡಿರಿ, ಬಟ್ ಕ್ವಶನ್ ಕೇಳೋವಂಥ ಪಾಸಿಬಿಲಿಟಿ ಕಡಿಮೆ ಇದೆ. ಈ ಪಾಯಿಂಟ್ ನೋಡಿ, H2S is less acidic than H2T, bond dissociation enthalpy is the reason. Order of thermal stability ಅಂತ ಕೇಳ್ಬೋದು. H2S is liquid, H2O is liquid, H2S is gas ಅಂತ ಕೇಳ್ಬೋದು. ಸೊ ಲೈಕ್ ದಿಸ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್. ಆದರೆ ಈ ರೀತಿ ಕ್ವಶನ್ ಕೇಳೋಂಥ ಚಾನ್ಸಸ್ ಏನಿಲ್ಲ. ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಸಲ್ಫರ್ ಅಂತೇಳಿ. ಡೈಆಕ್ಸಿಜನ್ ಕೇಸದೊಳಗೆ ಇವು ಮೂರೂ ಕೂಡ ಒಂದ್ಸಲ ಓದಿರ್ಬೋದು, ಭಾಳ ಸಿಂಪಲ್ ಇರ್ತದೆ, ಬಟ್ ಅಂಥ ಕ್ವಶನ್ ಕೇಳೋವಂಥ ಚಾನ್ಸಸ್ ಏನಿಲ್ಲ. ಬಟ್ ಇದರಲ್ಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದರೆ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೇಳ್ತಾರೆ. ಕಂಪ್ಲೀಟ್ ದ ರಿಯಾಕ್ಷನ್ ಅಂತ ಕೇಳಿದಾಗ ಸೊ ಈ ಟೈಪ್ ಕೊಟ್ಬಿಟ್ಟು ಇದನ್ನು ಕೇಳ್ಬೋದು, ಅಥವಾ ಈ ಟೈಪ್ ಕೊಟ್ಬಿಟ್ಟು ಇದನ್ನು ಕೇಳ್ಬೋದು. ಸೊ ಅದಕ್ಕಾಗಿ ಇವನ್ನೆಲ್ಲ ರಿಯಾಕ್ಷನ್ ನಾವು ಪ್ರಾಕ್ಟೀಸ್ ಮಾಡಲೇಬೇಕಾಗ್ತದೆ. ಮೇನ್ಲಿ ಗ್ರೂಪ್ 16 ಮತ್ತು 17ದಲ್ಲಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ವಿಚ್ ಈಸ್ ಇಂಪಾರ್ಟೆಂಟ್, ವಿಚ್ ಈಸ್ ನಾಟ್ ಇಂಪಾರ್ಟೆಂಟ್. ಹಾಗೆ ನೋಡ್ತಾ ಹೋದ್ರೆ ನಮಗೆ ಎಲ್ಲದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ. ಸೊ ಇಟ್ ಬೇಸಿಕಲಿ ಬೇಸ್ಡ್ ಆನ್ ಯುವರ್ ಮೆಮೊರಿ ಪವರ್ ಅಷ್ಟೇ. ನೀವು ಎಷ್ಟು ನೆನ್ಪಿಟ್ಕೊಳ್ಳೋ ಅಂಥ ಕೆಪಾಸಿಟಿ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇದರಲ್ಲಿ ಇಂಪಾರ್ಟೆಂಟ್ ಈ 2 ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಸಿಂಪಲ್ ಆಕ್ಸೈಡ್ಸ್ ಅಂತ ಬಂದಾಗ ಇಲ್ಲಿ ಆಕ್ಸೈಡ್ಸ್ ಆಸಿಡಿಕ್ ನೇಚರ್, ಬೇಸಿಕ್ ನೇಚರ್ನ ಡಿವೈಡ್ ಮಾಡಿದರೆ ಇದನ್ನು ಭಾಳಷ್ಟು ಸಲ ನಾವು ಡಿಸ್ಕಸ್ ಮಾಡಿರ್ತೀವಿ. ಸೊ ಇದನ್ನು ಕೂಡ ಒಂದ್ಸಲ ಓದಿಟ್ಕೊಂಡಿರಿ. ಓಝೋನ್ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಅಂತಂದರೆ ಪ್ರಿಪರೇಷನ್ ಆಫ್ ಓಝೋನ್. 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್, 2 ಮಾರ್ಕ್ಸಿಗೆ ಪ್ರಿಪರೇಷನ್ ಆಫ್ ಓಝೋನ್. ಇಲ್ಲಿ ಸ್ಲೋ ಡ್ರೈ ಸ್ಟ್ರೀಮ್ ಆಫ್ ಆಕ್ಸಿಜನ್ ಇಸ್ ಪಾಸ್ ಥ್ರೂ ಸೈಲೆಂಟ್ ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಅನ್ನೋದು ನೆನಪಿರಲಿ. ಆ್ಯಂಡ್ 3O2 ಗಿವ್ ರೈಸ್ ಟು 2O3 ಅನ್ನೋದು ನೆನಪಿರಬೇಕು. ದೆನ್ ಪ್ರಾಪರ್ಟೀಸ್ ಅಂತ ಬಂದಾಗ ಓಝೋನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕಂದ್ರೆ ಥರ್ಮೋಡೈನಮಿಕಲಿ ಅನ್ಸ್ಟೇಬಲ್ ವಿತ್ ರೆಸ್ಪೆಕ್ಟ್ ಟು ಆಕ್ಸಿಜನ್ ಸಿನ್ಸ್ ಡಿಕಂಪೋಸಿಷನ್ ಆಫ್ ಇಂಟು ಆಕ್ಸಿಜನ್ ರಿಸಲ್ಟ್ಸ್ ಇನ್ ದ ಲಿಬರೇಷನ್ ಆಫ್ ಹೀಟ್ ಆ್ಯಂಡ್ ಎನ್ ಇನ್ಕ್ರೀಸ್ ಇನ್ ಎಂಟ್ರೋಪಿ ಅನ್ನೋದು ನೆನಪಿರಲಿ. ದೆನ್ ರಿಯಾಕ್ಷನಲ್ಲಿ ಇವೆಲ್ಲ ಇಂಪಾರ್ಟೆಂಟ್. ಕಂಪ್ಲೀಟ್ ದ ಫಾಲೋವಿಂಗ್ ಟೈಪ್ ಆಫ್ ರಿಯಾಕ್ಷನ್ನ ಕೇಳುವಂಥದ್ದು. ಸೊ ರಿಮೆಂಬರ್ ವೆರಿ ಇಂಪಾರ್ಟೆಂಟ್. ಸೊ ಈ ಎರಡನೇ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಓಝೋನ್ ರಿಯಾಕ್ಟ್ ವಿತ್ ಎಕ್ಸೆಸ್ ಆಫ್ ಪೊಟ್ಯಾಷಿಯಂ ಅಯೋಡೈಡ್ ಸೊಲ್ಯೂಷನ್ ಬಫರ್ಡ್ ವಿತ್ ಬೋರೇಟ್ ಬಫರ್. ಇಟ್ ಈಸ್ ಯೂಸ್ಡ್ ಇನ್ ದ ಎಸ್ಟಿಮೇಷನ್ ಆಫ್ O3 ಅನ್ನೋದು ನೆನಪಿರಲಿ. ಅಂದರೆ ದಿಸ್ ರಿಯಾಕ್ಷನ್ ಈಸ್ ಯೂಸ್ಡ್ ಇನ್ ದ ಎಸ್ಟಿಮೇಷನ್ ಆಫ್ O3. ಸೊ ಇದರಲ್ಲಿ ಇದು ಇಂಪಾರ್ಟೆಂಟ್. ನೈಟ್ರೋಜನ್ ಮೊನಾಕ್ಸೈಡ್ ವಿಚ್ ಈಸ್ ಕಮ್ಸ್ ಔಟ್ ಆಫ್ ದಿ ಸೂಪರ್ಸೋನಿಕ್ ಜೆಟ್ ಏರೋಪ್ಲೇನ್ಸ್ ಮೈಟ್ ಸ್ಲೋಲಿ ಡಿಪ್ಲೀಟ್ ದ ಓಝೋನ್ ಲೇಯರ್ ಅನ್ನೋದು ಪಾಯಿಂಟನ್ನು ನೆನ್ಪಿಟ್ಕೋರಿ. ಆ್ಯಂಡ್ ಓಝೋನ್ ಈಸ್ ಹ್ಯಾವಿಂಗ್ ಸೇಮ್ ಬಾಂಡ್ ಲೆಂತ್ ದಟ್ ಈಸ್ ಡ್ಯೂ ಟು ರೆಸೊನನ್ಸ್ ಅನ್ನೋದು ನೆನಪಿರಬೇಕು. ರೆಸೊನನ್ಸ್ ಹೈಬ್ರಿಡ್ ಆಫ್ 2 ಮೇನ್ ಫಾರ್ಮ್, ಹೆನ್ಸ್ ಇಟ್ ಈಸ್ ಸೇಮ್ ಬಾಂಡ್ ಲೆಂತ್. ದೆನ್ ಸಲ್ಫರ್ ಅಲೋಟ್ರೋಪಿಕ್ ಫಾರ್ಮ್. ಸಲ್ಫರ್ ಅಲೋಟ್ರೋಪಿಕ್ ಫಾರ್ಮ್ ಸಿಲೆಬಸ್ಸಿಗೆ ಇದೆ. ಸೊ ಒಂದು ರೋಂಬಿಕ್ ಸಲ್ಫರ್, ಇನ್ನೊಂದು ಮೋನೋಕ್ಲಿನಿಕ್ ಸಲ್ಫರ್, ಅಲ್ಫಾ ಸಲ್ಫರ್ ಆ್ಯಂಡ್ ಬೀಟಾ ಸಲ್ಫರ್ ಅಂತ ಕರಿತೀವಿ. ಸೊ ಇದು ಯೆಲ್ಲೋ ಇನ್ ಕಲರ್, ಇಟ್ ಈಸ್ ಕಲರ್ಲೆಸ್.
ಸೊ ಸ್ಪೆಸಿಫಿಕ್ ಗ್ರಾವಿಟಿ 2.06 ಅದನ್ನೇ ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಬಟ್ ಹೌ ಇಟ್ ಈಸ್ ಫಾರ್ಮ್ಡ್ ಅನ್ನೋದನ್ನು ನೆನಪಿರಲಿ. ರೋಂಬಿಕ್ ಸಲ್ಫರ್ ಕ್ರಿಸ್ಟಲ್ಸ್ ಫಾರ್ಮಿಂಗ್ ಬೈ ಇವಾಪರೇಟಿಂಗ್ ಸೊಲ್ಯೂಷನ್ ರೋಲ್ ಸಲ್ಫರ್ ಅಂತೇಳಿ. ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಡಿಸಾಲ್ವ್ ಇನ್ ಸಮ್ ಎಕ್ಸ್ಟೆಂಟ್ ಆಫ್ ಬೆನ್ಝೀನ್ ಆಲ್ಕೋಹಾಲ್ ಆ್ಯಂಡ್ ರೆಡಿಲಿ ಸಾಲ್ಯುಬಲ್ ಇನ್ CS2 ಅನ್ನೋದು ನೆನಪಿರಲಿ. ಮೋನೋಕ್ಲಿನಿಕ್ ಸಲ್ಫರಿಗೆ ಇಂಪಾರ್ಟೆಂಟ್ ಅಂತಂದರೆ, ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ sulfur stable below 369 and in transfer into beta sulfur above this at 369, both forms are stable ಅನ್ನೋದು ನೆನಪಿರಲಿ. and it is called as transition temperature, and which will exist in S8 molecule, S6 and S2 also. S8 ಮಾಲಿಕ್ಯೂಲ್ ಸ್ಟ್ರಕ್ಚರ್ ಹೀಗಿರ್ತದೆ, S6 ಮಾಲಿಕ್ಯೂಲ್ ಚೇರ್ ಫಾರ್ಮಲ್ಲಿ ಇರ್ತದೆ. ಆ್ಯಂಡ್ ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅರೌಂಡ್ 1000 Kelvin S2 ಫಾರ್ಮ್ಸ್ ಆರ್ ಪ್ರಿಡಾಮಿನೆಂಟ್ ಸ್ಪೀಸೀಸ್ ಆ್ಯಂಡ್ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್ ಲೈಕ್ O2. ದೆನ್ ಸಲ್ಫರ್ ಡೈಆಕ್ಸೈಡ್ ಈ ವರ್ಷ ಕೇಳೋವಂಥ ಚಾನ್ಸಸ್ ಇದೆ. ಇಲ್ಲಿ ಇಂಡಸ್ಟ್ರಿಯಲ್ ಪ್ರಿಪರೇಷನ್ ಅಂತ ಕೇಳಿದರೆ ನಾವು ಇದೇ ರಿಯಾಕ್ಷನನ್ನು ಬರೀಬೇಕಾಗ್ತದೆ. ಲ್ಯಾಬೊರೇಟರಿ ಪ್ರಿಪರೇಷನ್ ಅಂತ ಕೇಳಿದರೆ ಇದೇ ರಿಯಾಕ್ಷನನ್ನು ಬರೀಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್. ಲ್ಯಾಬೊರೇಟರಿ ಪ್ರಿಪರೇಷನ್, ಇಂಡಸ್ಟ್ರಿ ಪ್ರಿಪರೇಷನ್ ಕೇಳುವಂಥ ಚಾನ್ಸಸ್ ಈ ವರ್ಷ ಇದೆ. ಯಾಕಂದರೆ ಸಲ್ಫ್ಯೂರಿಕ್ ಆ್ಯಸಿಡ್ ಪಾರ್ಟನ್ನು ರಿಮೂವ್ ಮಾಡಿದ ಮೇಲೆ ಸಲ್ಫರ್ ಡೈಆಕ್ಸೈಡ್ ಕೇಳುವಂಥ ಚಾನ್ಸಸ್ ಇದರಲ್ಲಿ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಸಲ್ಫರ್ ಡೈಆಕ್ಸೈಡ್ ವೆನ್ ಪಾಸ್ ಥ್ರೂ ವಾಟರ್ ಫಾರ್ಮ್ ಸೊಲ್ಯೂಷನ್ ಆಫ್ ಸಲ್ಫ್ಯೂರಸ್ ಆ್ಯಸಿಡ್. ಸೊ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಬೇಸಿಕ್ ನೇಚರ್ ಆಫ್ ಆಸಿಡಿಕ್ ನೇಚರ್ ಆಫ್ ಸಲ್ಫರ್ ಡೈಆಕ್ಸೈಡ್. ಸೊ ಈ ಒಂದು ಪಾರ್ಟ್ ನೆನ್ಪಿಡು. ಒಂದು ಸಾರಿ ಇದನ್ನು ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತ ಕೇಳಿದ್ದಿದೆ. SO2 + Cl2 ಗಿವ್ ರೈಸ್ ಟು SO2 Cl2 ಅಂತೇಳಿ. ಆ್ಯಂಡ್ ರೆಡ್ಯೂಸಿಂಗ್ ನೇಚರ್ ಆಫ್ ದಿಸ್ ರಿಯಾಕ್ಷನ್ ವಿತ್ Fe3+ ಆ್ಯಂಡ್ SO2 ಜೊತೆ ರಿಯಾಕ್ಟ್ ಆಗಿ MnO4 ಜೊತೆ ರಿಯಾಕ್ಟ್ ಆಗಿ ರೆಡ್ಯೂಸಿಂಗ್ ನೇಚರ್ನ ತೋರಿಸುವಂಥ ಎರಡು ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇಲ್ಲೂ ಕೂಡ ಬೆಂಟ್ ವಿ ಶೇಪ್ ಇರ್ತದೆ ಆ್ಯಂಡ್ ಬೋತ್ ಬಾಂಡ್ ಲೆನ್ಸ್ ಆರ್ ಸೇಮ್ ಡ್ಯೂ ಟು ರೆಸೊನನ್ಸ್. ಇವೆಲ್ಲ ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡಿ, ಇವು 4 ಸ್ಟ್ರಕ್ಚರ್ನ ಪ್ರಾಕ್ಟೀಸ್ ಮಾಡಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಸಲ್ಫ್ಯೂರಸ್, ಸಲ್ಫ್ಯೂರಿಕ್, ಪರಾಕ್ಸೋಡೈಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಪೈರೋಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನೋದು. ಸಲ್ಫ್ಯೂರಿಕ್ ಆ್ಯಸಿಡ್ ಈ ಪ್ರಿಪ್ರೇಷನ್ ನಮ್ಮ ಸಿಲೆಬಸ್ಸಿಗೆ ಇಲ್ಲ, ನೀವು ಅದನ್ನು ಓದದೇ ಇದ್ರೂ ನಡೀತದೆ. ಇದು ಕೂಡ ಇಲ್ಲ. ಆ್ಯಂಡ್ ನಮಗೆ ಇಲ್ಲಿಂದ ಈ ಪಾರ್ಟ್ ಇದೆ ಸಲ್ಫ್ಯೂರಿಕ್ ಆ್ಯಸಿಡ್ದು. ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಹಿಯರ್ ವೆರಿ ಇಂಪಾರ್ಟೆಂಟ್ ಈಸ್ ದಿಸ್ ಒನ್, ಡಿಹೈಡ್ರೇಟಿಂಗ್ ನೇಚರ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಅನ್ನೋದು ನೆನಪಿರಲಿ. ಸ್ಟ್ರಾಂಗ್ ಡಿಹೈಡ್ರೇಟಿಂಗ್ ಏಜೆಂಟ್. ಲಾಸ್ಟ್ ಇಯರ್ ಕೂಡ ಇದನ್ನು ಕೇಳಿದ್ದಿದೆ. ಸೊ ಇದಕ್ಕೆ ರೀಸನ್ ಅಂತ ಕೇಳಿದರೆ ಇಟ್ ಈಸ್ ಹ್ಯಾವಿಂಗ್ ಗುಡ್ ಎಫಿನಿಟಿ ಫಾರ್ ವಾಟರ್ ಅಂಥೇಳಿ ಬರೀಬೇಕಾಗ್ತದೆ ಅಷ್ಟೇ. ಆ್ಯಂಡ್ ಹಾಟ್ ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಕ್ಟ್ ಎಸ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. 3 ಆಕ್ಸಿಡೈಸಿಂಗ್ ಏಜೆಂಟದು ರಿಯಾಕ್ಷನ್ ಇದೆ. ಇದನ್ನು ಕೂಡ ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಟೈಪ್ ಆಫ್ ಕ್ವಶನ್ನಲ್ಲಿ ಕೇಳುವಂಥ ಚಾನ್ಸಸ್ ಇರ್ತದೆ. ವೆರಿ ಇಂಪಾರ್ಟೆಂಟ್, ಗೊತ್ತಿರಲಿ. ಇದಿಷ್ಟು ಗ್ರೂಪ್ 16 ಎಲಿಮೆಂಟಿಗೆ ಸಂಬಂಧಪಟ್ಟಿರುವಂಥದ್ದು. ಗ್ರೂಪ್ 17 ಎಲಿಮೆಂಟ್ ಅಂತ ಬಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಹ್ಯಾಲೋಜನ್ ಅನ್ನೋದು ಗೊತ್ತಿರಲಿ, ಸಾಲ್ಟ್ ಫಾರ್ಮಿಂಗ್ ಎಲಿಮೆಂಟ್. ಆ್ಯಂಡ್ ಯಾವ್ಯಾವ ಎಲಿಮೆಂಟ್ ಇದೆ ಅನ್ನೋದನ್ನು ಇಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆ್ಯಂಡ್ ಅಸ್ಟಟೈನ್ ಇಸ್ ಅ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ದೆನ್ ಅಕರೆನ್ಸಲ್ಲಿ ಅಂಥ ಪ್ರಾಬ್ಲಮ್, ಅಂಥ ಕ್ವಶನನ್ನು ಕೇಳುವಂಥ ಚಾನ್ಸಸ್ ಅಂತೂ ಏನೂ ಇಲ್ಲ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದಾಗ ನಮ್ಗೆ ಗೊತ್ತಿದೆ NS2 NP5 ಅನ್ನೋದು. ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್, ಅಯೋನೈಸ್ ಎನರ್ಜಿ ಡಿಕ್ರೀಸಸ್. ಬಟ್ ಇಂಪಾರ್ಟೆಂಟ್ ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ 1 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ. ಸೊ ಹ್ಯಾಲೋಜನ್ಸ್ ಹ್ಯಾವ್ ಮ್ಯಾಕ್ಸಿಮಮ್ ನೆಗೆಟಿವ್ ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ, ಅದು ಕರೆಕ್ಟ್ ಆಯಿತು. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ದಿಸ್ ಒನ್, ನೆಗೆಟಿವ್ ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ ಆಫ್ ಫ್ಲೋರಿನ್ ಈಸ್ ಲೆಸ್ ದ್ಯಾನ್ ಕ್ಲೋರಿನ್. ಗಿವ್ ರೀಸನ್ ಏನು? ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ಫ್ಲೋರಿನ್ ಆಟಮ್. ಆಸ್ ಅ ರಿಸಲ್ಟ್ there is a strong inter-electronic repulsion in the relatively smaller 2p orbital of fluorine, and thus incoming electron does not experience much attraction ಅನ್ನೋದು ಇಂಪಾರ್ಟೆಂಟ್. ಸೊ ಈ ಪಾರ್ಟಲ್ಲಿ ವೈ ಫ್ಲೋರಿನ್ ಈಸ್ ಹ್ಯಾವಿಂಗ್ ಲೆಸ್ ಎಲೆಕ್ಟ್ರಾನ್ ಏನು ಎಂಥಾಲ್ಪಿ ದ್ಯಾನ್ ಕ್ಲೋರಿನ್ ಅಂತ ಕೇಳಿದರೆ ಸ್ಮಾಲರ್ ಸೈಜ್ ಆಫ್ ದ ಫ್ಲೋರಿನ್ ಆಟಮ್ ಅಂತ ಬರೆದ್ರೆ ಸಾಕಾಗ್ತದೆ. ಆ್ಯಂಡ್ ವಿ ನೋ ದ್ಯಾಟ್ ಫ್ಲೋರಿನ್ ಈಸ್ ಹೈಲಿ ಸ್ಟ್ರಾಂಗೆಸ್ಟ್ ಆಕ್ಸಿಡೈಸ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್. ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ಆರ್ ಗ್ಯಾಸಸ್, ಬ್ರೋಮಿನ್ ಈಸ್ ಲಿಕ್ವಿಡ್ ಆ್ಯಂಡ್ ಅಯೋಡಿನ್ ಈಸ್ ಸಾಲಿಡ್ ಅನ್ನೋದು. ಆ್ಯಂಡ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಅಬ್ಸಾರ್ಪ್ಷನ್ ಆಫ್ ರೇಡಿಯೇಷನ್ ಇನ್ ವಿಸಿಬಲ್ ರೀಸನ್, ಇದು ಇಂಪಾರ್ಟೆಂಟು. ಆಲ್ ಹ್ಯಾಲೋಜನ್ಸ್ ಆರ್ ಕಲರ್ಡ್ ಬಿಕಾಸ್ ಅಬ್ಸಾರ್ಪ್ಷನ್ ಆಫ್ ರೇಡಿಯೇಷನ್ ಇನ್ ದ ವಿಸಿಬಲ್ ರೀಸನ್ ವಿಚ್ ರಿಸಲ್ಟ್ಸ್ ಇನ್ ದ ಎಕ್ಸೈಟೇಷನ್ ಆಫ್ ಔಟರ್ ಎಲೆಕ್ಟ್ರಾನ್ಸ್ ಟು ಹೈಯರ್ ಎನರ್ಜಿ ಲೆವೆಲ್ ಅನ್ನೋದು ಇಂಪಾರ್ಟೆಂಟು. ಅದಾದಮೇಲೆ F2 ಈಸ್ ಯೆಲ್ಲೋ ಕಲರ್, Cl2 ಗ್ರೀನಿಶ್ ಯೆಲ್ಲೋ, Br2 ರೆಡ್ ಆ್ಯಂಡ್ I2 ಈಸ್ ವೈಲೆಟ್ ಕಲರ್ ಅನ್ನೋದು ನೆನಪಿರಲಿ. ಸೊ ಫ್ಲೋರಿನ್ ಆ್ಯಂಡ್ ಕ್ಲೋರಿನ್ ರಿಯಾಕ್ಟ್ ವಿತ್ ವಾಟರ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್ ಆರ್ ಓನ್ಲಿ ಸಾಲ್ಯುಬಲ್ ಇನ್ ದ ವಾಟರ್. ಸೊ ವೆರಿ ಇಂಪಾರ್ಟೆಂಟ್. ಸೊ 1 ಮಾರ್ಕ್ಸ್ಗೆ ಯಾವ ಕ್ವಶನ್ ಬೇಕಾದರೂ ಫ್ರೇಮ್ ಮಾಡಬಹುದು. Important is this one, the smaller enthalpy of dissociation of F2 compared to Cl2, whereas XX bond dissociation enthalpy from chlorine onwards show expected range. The reason is, remember, very important, relatively large electron repulsion among F2.
ಅಂದರೆ ಏನು ಹೇಳ್ತಾ ಇದ್ದೀವಿ ಅಂದರೆ F2ದಲ್ಲಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಏನಿದೆ, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಈಸ್ ಲೆಸ್, ರಿಮೆಂಬರ್. ಸೊ ದ ರೀಸನ್ ಫಾರ್ ದ್ಯಾಟ್ ಈಸ್ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ಅನ್ನೋದು ನೆನಪಿರಲಿ. ಸೊ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಇದನ್ನು ಕೂಡ ಓದಿಟ್ಕೊಂಡಿರಿ. ಫ್ಲೂರಿನ್ ಇಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್ ಗಿವ್ ರೀಸನ್ ಅಂತ ಅಂದರೆ ಇಟ್ ಈಸ್ ಡ್ಯೂ ಟು ಲೋ ಎಂಥಾಲ್ಪಿ ಆಫ್ ಡಿಸೋಸಿಯೇಷನ್ ಆಫ್ FF ಬಾಂಡ್ ಆ್ಯಂಡ್ ಹೈಡ್ರೇಷನ್ ಎಂಥಾಲ್ಪಿ ಈಸ್ ದ ರೀಸನ್ ಫಾರ್ ದಿಸ್. ದೆನ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಬಂದಾಗ +1 +3 +5 +7 ಈಸ್ ಪಾಸಿಬಲ್. ಸೊ in this particular case you can say higher oxidation state for chlorine, bromine, iodine is mainly due to combination with a small and highly electronegative element like fluorine and oxygen atoms ಅನ್ನೋದು ನೆನಪಿರಲಿ. All halogens are reactive, they react with small metals, we react with metals and non-metal to form halide. So important is this, halogen oxidize the halide ion, ಅಂದರೆ in general halogen oxidize the halide ion is higher atomic number ಅನ್ನೋದು ನೆನಪಿರಲಿ. ಅಂದರೆ F2 can oxidize X minus, but X minus X2 cannot oxidize F2. ಅಂದರೆ ಇಲ್ಲಿ X ClBr I ಮಾತ್ರ ಆಗಿರ್ತದೆ, ಇಲ್ಲಿ Cl2 ಜೊತೆ ರಿಯಾಕ್ಟ್ ಆದಾಗ ಇಲ್ಲಿ F ಇಲ್ಲ, Br and I ಅಷ್ಟಾಗಿರ್ತದೆ ಅನ್ನೋದು ಇಂಪಾರ್ಟೆಂಟ್. ಆ್ಯಂಡ್ ರಿಯಾಕ್ಷನ್ ವಿತ್ ದ ವಾಟರ್ ವೆರಿ ಇಂಪಾರ್ಟೆಂಟ್, ರಿಯಾಕ್ಷನ್ ವಿತ್ ದ ವಾಟರ್ ಹೇಗಾಗ್ತದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ದೆನ್ ಅನಮೋಲಸ್ ಬಿಹೇವಿಯರ್ ಆಫ್ ಫ್ಲೂರಿನಲ್ಲಿ ಇಂಪಾರ್ಟೆಂಟ್ ಅಂತಂದರೆ, ಸೊ ಅಯೋನೈಸ್ಡ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಎಂಥಾಲ್ಪಿ, ಎಲೆಕ್ಟ್ರೋನೆಗೆಟಿವಿಟಿ, ಎಲೆಕ್ಟ್ರೋಪೊಟೆನ್ಷಿಯಲ್ ಆರ್ ಹೈಯರ್ ಫಾರ್ ಫ್ಲೂರಿನ್ ದ್ಯಾನ್ ಎಕ್ಸ್ಪೆಕ್ಟೆಡ್ ಇಸ್ ದ ರೀಸನ್ ಫಾರ್ ದಿ ಅನಮೋಲಸ್ ಬಿಹೇವಿಯರ್. ಅದಾದಮೇಲೆ ಅನಮೋಲಸ್ ಬಿಹೇವಿಯರ್ ಅಂತಂದರೆ ಇದು ಇಂಪಾರ್ಟೆಂಟ್. ಫ್ಲೂರಿನ್, ಮೋಸ್ಟ್ ಫ್ಲೂರಿನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್, ಇಟ್ ಫಾರ್ಮ್ಸ್ ಓನ್ಲಿ ಒನ್ ಆಕ್ಸೋ ಆ್ಯಸಿಡ್ ಅನ್ನೋದು ನೆನಪಿರಲಿ. ಆ್ಯಂಡ್ ಹೈಡ್ರೋಜನ್ ಫ್ಲೋರೈಡ್ ಈಸ್ ಲಿಕ್ವಿಡ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್ ಅನ್ನೋದು ನೆನಪಿರಲಿ, ಹೈಡ್ರೋಜನ್ ಬಾಂಡಿಂಗ್ ಅನ್ನೋದು ನೆನಪಿರಲಿ. ಅದಾದಮೇಲೆ ರಿಯಾಕ್ಟಿವ್ ಟುವರ್ಡ್ಸ್ ಹೈಡ್ರೋಜನ್ ಕೇಸ್ ಒಳಗೆ ಇಂಪಾರ್ಟೆಂಟ್ ಅಂತಂದರೆ, ಸೊ ಹೈಡ್ರೋಜನ್ ಅಫಿನಿಟಿ ಫಾರ್ ಹೈಡ್ರೋಜನ್ ಡಿಕ್ರೀಸಸ್ ಫ್ರಮ್ ಫ್ಲೂರಿನ್ ಟು ಅಯೋಡಿನ್, ಹೈಡ್ರೋಜನ್ ಹಲೈಡ್ ಡಿಸಾಲ್ವ್ ಇನ್ ವಾಟರ್ ಟು ಹೈಡ್ರೋಕ್ಲೋರಿಕ್ ಆಸಿಡ್. So important is this one, acidic strength of these halides varies in the order HF, HCl, HBr, HI. ಅಂದರೆ HI is more acidic than HBr, HCl and HF. So stability of these halides decreases down the group due to decrease in bond dissociation enthalpy ಅನ್ನೋದು ನೆನಪಿಟ್ಕೊಂಡಿರಿ. And this is the order for dissociation enthalpy. Reactive towards oxygen ಅಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಫ್ಲೂರಿನ್ ಫಾರ್ಮ್ಸ್ OF2 and O2F2 and OF2 is thermally stable. And very important is O2F2 is used in the strong fluorinating agent and it is used in removing plutonium from PuF6 from spent nuclear fuel ಅನ್ನೋದು ನೆನಪಿರಲಿ. ಆ್ಯಂಡ್ ಈ ಪಾಯಿಂಟಲ್ಲಿ ಏನು ನೆನಪಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ ದಿಸ್ ಒನ್, ಸೊ ದಟ್ ಈಸ್ Cl2O, ClO2, ClO2 used as a bleaching agent for paper, pulp and textile and water treatment ಅನ್ನೋದು. And iodine oxides ಒಳಗೆ ಇಂಪಾರ್ಟೆಂಟ್ I2O5 is very good oxidizing agent and it is used in estimation of carbon monoxide ಅನ್ನೋದು ನೆನಪಿರಲಿ. ಆ್ಯಂಡ್ ಇದರೊಳಗೆ ಅಯಾನಿಕ್ ನೇಚರ್ ಆಫ್ ದ ದಿಸ್ ಹಲೈಡ್ಸ್ MF more than MCl more than MBr more than Mi, so you remember that. And here SnCl4, SpB, Sb, UF6 are more covalent than SnCl2. The reason for that is higher oxidation state is more covalent than lower oxidation state ಅನ್ನೋದು ನೆನಪಿರಲಿ. ರಿಯಾಕ್ಟಿವ್ ಟುವರ್ಡ್ಸ್ ಹ್ಯಾಲೋಜನ್ ಇದರಲ್ಲಿ 4 ಪಾಸಿಬಿಲಿಟಿ ಇದೆ, XX-, X3-, X5-, X7-, ರಿಮೆಂಬರ್ ದ್ಯಾಟ್. ದೆನ್ ಕ್ಲೋರಿನ್ ಪ್ರಿಪರೇಷನಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಆ್ಯಕ್ಷನ್ ಆಫ್ HCl ಆನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಈ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಇದೆ, ಈ ವರ್ಷ ಕೇಳುವಂಥ ಚಾನ್ಸಸ್ ಇದೆ. ಈ ಒಂದಷ್ಟು ರಿಯಾಕ್ಷನ್ದೊಳಗೆ ಫಿಲ್ ದ ಬ್ಲ್ಯಾಂಕ್ಸ್ ಅಂದರೆ ಕಂಪ್ಲೀಟ್ ದ ಫಾಲೋವಿಂಗ್ ಟೈಪ್ ಆಫ್ ರಿಯಾಕ್ಷನನ್ನು ಕೇಳ್ಬೋದು. ಡಿಕಾನ್ಸ್ ಪ್ರೊಸೆಸ್ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್ ಓದಿಟ್ಕೊಂಡಿರಿ, ಬೈ ಆಕ್ಸಿಡೇಷನ್ ಆಫ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ಬೈ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅನ್ನೋದನ್ನು. ಪ್ರಾಪರ್ಟೀಸ್ದಲ್ಲಿ ಇಂಪಾರ್ಟೆಂಟ್ ಅಂತಂದರೆ ದಿಸ್ ಪಾರ್ಟ್ H2+Cl2 HCl, H2Cl2 2HCl ಈ ರಿಯಾಕ್ಷನನ್ನು ಕೇಳ್ಬೋದು. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, excess of NS3 with Cl2, NS3 with excess of Cl2. Fixed question, very important. Filling the blanks, complete the following reaction ದೊಳಗೆ. ಇದು ಒಂದು Cl2 reacts with NaOH, cold and dilute, Cl2 react with NaOH, hot and concentrated, and this bleaching powder preparation. All these can be asked in complete the following type of reaction. Complete the following type of reaction ಅಲ್ಲಿ ಕೇಳುವಂತಹ ಕ್ವಶನ್ ಇದು. ದೆನ್ ಕಂಪೋಸಿಷನ್ ಆಫ್ ಬ್ಲೀಚಿಂಗ್ ಪೌಡರ್ 1 ಮಾರ್ಕ್ಸ್ ಇಂಪಾರ್ಟೆಂಟ್ ಕೇಳ್ಬೋದು. ಅದಾದಮೇಲೆ ಆಕ್ಸಿಡೈಸಿಂಗ್ ನೇಚರ್ ಆಫ್ ದ Cl2ಗೆ 4 ರಿಯಾಕ್ಷನ್ ಕೊಟ್ಟಿದ್ದಾರೆ. ಯಾವುದಾದ್ರೂ ರಿಯಾಕ್ಷನ್ನ ಕಂಪ್ಲೀಟ್ ದ ಫಾಲೋವಿಂಗ್ ಟೈಪ್ ಆಫ್ ರಿಯಾಕ್ಷನ್ಗೆ ಕೇಳ್ಬೋದು, ಗೊತ್ತಿರಲಿ, ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ.
ಇದರಲ್ಲಿ ಆಲ್ರೆಡಿ ನಾನು ಹೇಳಿರೋ ನಿಮ್ಮ ಮೆಮೊರಿ ಪವರ್ ಇಲ್ಲಿ ಸ್ಟ್ರಾಂಗ್ ಇರಬೇಕಾಗ್ತದೆ. ಆ್ಯಂಡ್ HCl ಪ್ರಿಪ್ರೇಷನ್ದೊಳಗೆ ಯಾವುದೂ ಇಂಪಾರ್ಟೆಂಟ್ ಇಲ್ಲ, ಬಟ್ ಇಲ್ಲಿ ಇಂಪಾರ್ಟೆಂಟ್ ಈಸ್ ದಿಸ್ ಒನ್. ಇಂಪಾರ್ಟೆಂಟ್ ಅಂತಂದ್ರೆ ದಿಸ್ ಒನ್. ಸೊ ದಟ್ ಈಸ್ ಹಿಯರ್ ಯು ಕ್ಯಾನ್ ಸಿ ದಿಸ್ ಪಾರ್ಟ್. Aquaregia is formed when 3 parts of concentrated HCl, 1 parts of concentrated HNO3. ಇವೆರಡು ರಿಯಾಕ್ಷನನ್ನು ನೆನ್ಪಿಟ್ಕೊಳ್ಳಿ, 1 ಮಾರ್ಕ್ಸಿಗೆ ಕೇಳ್ಬೋದು. ಆ್ಯಂಡ್ ವೆನ್ ಹೈಡ್ರೋಜನ್ ಕ್ಲೋರೈಡ್ ಡಿಕಂಪೋಸ್ ಸಾಲ್ಟ್ಸ್ ಆಫ್ ವೀಕರ್ ಆ್ಯಸಿಡ್ ಏನಾಗ್ತದೆ ಅನ್ನೋದು ನೆನಪಿರಲಿ. ಅದಾದಮೇಲೆ ಆಕ್ಸೋ ಆ್ಯಸಿಡ್ಸ್ ಆಫ್ ಹ್ಯಾಲೋಜನಲ್ಲಿ ಇಂಪಾರ್ಟೆಂಟ್ ಫ್ಲೂರಿನ್ ಫಾರ್ಮ್ಸ್ ಓನ್ಲಿ 1 ಆಕ್ಸೋ ಆ್ಯಸಿಡ್ HOF, ಫ್ಲೂರಿಕ್ 1 ಆ್ಯಸಿಡ್, ಹೈಪೋಫ್ಲೋರಸ್ ಆ್ಯಸಿಡ್ ಅಂತ ಏನು ಕರಿತೀವಿ. ಸೊ ಇದಿಷ್ಟರೊಳಗೆ ಈ ಸ್ಟ್ರಕ್ಚರನ್ನು ನೆನ್ಪಿಟ್ಕೊಳ್ಳಿ, 4 ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. ಹೈಪೋಫ್ಲೋರಸ್, ಕ್ಲೋರಸ್, ಕ್ಲೋರಿಕ್, ಹೈಪರ್ ಕ್ಲೋರಿಕ್, ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಆ್ಯಂಡ್ ಇದರೊಳಗೆ ಇಂಟರ್ಹ್ಯಾಲೋಜನ್ ಕಂಪೌಂಡ್ ಪ್ರಿಪ್ರೇಷನ್ ಆ್ಯಂಡ್ ಪ್ರಾಪರ್ಟೀಸ್ದೊಳಗೆ ಈ ರೀತಿ ರಿಯಾಕ್ಷನ್ ಕೊಟ್ಟುಬಿಟ್ಟು ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಅಂತ ಕೇಳಿದ್ದಿದೆ. ಈ ಪ್ರಾಡಕ್ಟನ್ನು ನೀವು ಬರೀಬೇಕಾಗ್ತದೆ. ಸೊ ಪ್ರಾಕ್ಟೀಸ್ ಮಾಡಿ, ಇದು ಭಾಳ ಸಿಂಪಲ್. ಇಲ್ಲಿ ಆ ಒಂದು ರೇಷಿಯೋ ಮೇಲೆ ನಾವು ಪ್ರಾಡಕ್ಟನ್ನು ಈಸಿಲಿಯಾಗಿ ಬರೀಬಹುದು. ಪ್ರಿಪ್ರೇಷನನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದರೊಳಗೆ ಇವು ಯಾವುದೂ ಕೂಡ ನೆನ್ಪಿಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಈ ಶೇಪ್ಸ್ ಇದು ಕೂಡ ವಿಚ್ ಇಸ್ ನಾಟ್ 100% ರಿಕ್ವೈರ್ಡ್. ಸೊ ಬಟ್ ಇದು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಈ ರೀತಿ ಫಾರ್ಮೇಷನ್ ಆದಾಗ ಯಾವ್ಯಾವ ರೀತಿ ಫಾರ್ಮೇಷನ್ ಆಗ್ತದ ಅನ್ನೋದು ಕೂಡ ಇಲ್ಲಿ ನೆನಪಿರಲಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್, ಇಂಟರ್ ಹ್ಯಾಲೋಜನ್ ಕಂಪೌಂಡ್ಸ್ ಆರ್ ಮೋರ್ ರಿಯಾಕ್ಟಿವ್ ದ್ಯಾನ್ ಹ್ಯಾಲೋಜನ್ ಕಂಪೌಂಡ್ ಅನ್ನೋ ಪಾರ್ಟು. ಸೊ ವೆರಿ ಇಂಪಾರ್ಟೆಂಟ್ ದಿಸ್ ಒನ್. Interhalogen compounds are more reactive than halogen except fluorine. This is because XX- bond in interhalogen is weaker than XX bond in halogen ಅನ್ನೋದು ಬರೀಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸಿಗೆ ರಿಪೀಟೆಡ್ಲಿ ಆಸ್ಕ್ಡ್ ಕ್ವಶನ್ ಇದು. ಅದಾದಮೇಲೆ ಈ ಪಾರ್ಟನ್ನು ಓದಿಟ್ಕೊಂಡಿರಿ. ಆಲ್ ದಿಸ್ ಹೈಡ್ರೋಲಿಸಿಸ್ ಗಿವ್ ಹ್ಯಾಲೈಡ್ ಅಯಾನ್ ಡೆರೈವ್ಡ್ ಫ್ರಮ್ ದ ಸ್ಮಾಲರ್ ಹ್ಯಾಲೋಜನ್ ಆ್ಯಂಡ್ ಹೈಪೋಹ್ಯಾಲೈಟ್ ಅಯಾನ್, ಹ್ಯಾಲೈಟ್ ಅಯಾನ್, ಹ್ಯಾಲೇಟ್ ಅಯಾನ್ ಆ್ಯಂಡ್ ಪರ್ ಹ್ಯಾಲೇಟ್ ಅಯಾನ್. ಸೊ ಇಲ್ಲಿ ಪರ್ ಹ್ಯಾಲೇಟ್ ಅಯಾನ್ ಫಾರ್ಮ್ಡ್ ಬೈ ವಿಚ್ ಟೈಪ್ ಆಫ್ ಇಂಟರ್ಹ್ಯಾಲೋಜನ್ ಕಂಪೌಂಡ್ ಫಾರ್ಮುಲಾ ಬರೀರಿ ಅಂತ ಕೇಳ್ಬೋದು. XX7- ಅಂತ ಬರೀಬೇಕು, ಅಥವಾ XY7 ಅಂತನಾದರೂ ಬರೀಬೇಕು. ಸೊ ಈ ರೀತಿ ಬರೀಬೇಕು. ಅಥವಾ ಹ್ಯಾಲೈಟ್ ಅಯಾನ್ಸ್ ಆರ್ ಫಾರ್ಮ್ಡ್ ಬೈ ಅಂತ ಕೇಳ್ಬೋದು, ಹ್ಯಾಲೇಟ್ ಈಸ್ ಫಾರ್ಮ್ಡ್ ಬೈ ಅಂತ ಕೇಳ್ಬೋದು. ಅದಕ್ಕೆ ಇದು ಇಂಪಾರ್ಟೆಂಟ್ ಜನರಲ್ ರಿಯಾಕ್ಷನ್ ಇದೆ ಇಲ್ಲಿ ಒಂದು ಇದಕ್ಕೆ, ಅಂದರೆ XX- ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಎಲ್ಲ ರಿಯಾಕ್ಷನನ್ನು ಇಲ್ಲಿ ಬರೀಬೋದು. ವೆರಿ ಇಂಪಾರ್ಟೆಂಟ್. 1 ಮಾರ್ಕ್ಸ್ಗೆ ಈ ವರ್ಷ ಫ್ರೇಮ್ ಮಾಡುವಂಥ ಪಾಸಿಬಿಲಿಟಿ ಇದೆ. ದೆನ್ ಶೇಪ್ ಅಂತ ಬಂದಾಗ XY ಕಂಪೌಂಡ್ಸ್ ಆರ್ ಸ್ಕ್ವೇರ್ ಪಿರಾಮಿಡಲ್, IF7 ಇಸ್ ಪೆಂಟಾಗೋನಲ್ ಬೈಪಿರಾಮಿಡಲ್. ಸೊ ಇಲ್ಲಿ ಟ್ರೈಗೋನಲ್, ಇಲ್ಲಿ ನೋಡಿ ಸ್ಕ್ವೇರ್ ಪಿರಾಮಿಡಲ್, ಬೆಂಟ್ ಟಿ ಶೇಪ್. XX3- ಆರ್ ಬೆಂಟ್ ಟಿ ಶೇಪ್ ಅನ್ನೋದು ನೆನಪಿರಲಿ. ಸೊ ಲಾಸ್ಟ್ಲಿ ಗ್ರೂಪ್ 18 ಎಲಿಮೆಂಟ್ಸ್, ಇದನ್ನು ಸಪ್ರೇಟ್ ವಿಡಿಯೋವನ್ನು ಮಾಡ್ತೀನಿ ನಾನು. ಗ್ರೂಪ್ 18 ಎಲಿಮೆಂಟ್ಸನ್ನು ಈ ರೀತಿ ಕ್ವಶನ್ಸ್ ಕೇಳಿದ್ದಿದೆ 1 ಮಾರ್ಕ್ಸಿಗೆ ಪ್ರೀವಿಯಸ್ ಇಯರ್ ಪೇಪರಲ್ಲಿ. ಸೊ ಗ್ರೂಪ್ 18 ಸಪ್ರೇಟಾಗಿ ವಿಡಿಯೋವನ್ನು ಮಾಡ್ತೀನಿ. ಐ ಹೋಪ್ ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಸ್ವಲ್ಪ ದೊಡ್ಡದಾಗಿದೆ ವಿಡಿಯೋ, ಯಾಕಂದರೆ ಪಿ ಬ್ಲಾಕ್ ಎಲಿಮೆಂಟೇ ಆಗಿದೆ, ಚಾಪ್ಟರೇ ಆಗಿದೆ. ಸೊ 15, 16, 17 ಗ್ರೂಪ್ ಐ ಹ್ಯಾವ್ ಫಿನಿಶ್ಡ್ ಇಯರ್. ಸೊ ಇಫ್ ಯು ಆರ್ ನಾಟ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.